ಸನ್ಮಾನ್ಯ ಶ್ರೀಯುತ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ದೊಡ್ಡ ಒಂದು ಕೊಡುಗೆ ವಿಮಾನ ನಿಲ್ದಾಣವನ್ನು ಕೊಟ್ಟರು. ಇನ್ನು ಉಳಿದಂಥ ಉಡಾನ್ ಅಡ್ಡನಲ್ಲಿ ಗೌರವಂತ ಪ್ರಧಾನಮಂತ್ರಿಗಳ ಆಶೀರ್ವಾದದಿಂದ ನಮ್ಮ ಶಿವಮೊಗ್ಗದಲ್ಲಿ 3 ಏರ್ಲೈನ್ಸ್ ಸಂಬಂಧಪಟ್ಟಂಥ ಫ್ಲೈಟ್ಗಳ ಆಪರೇಷನ್ ಕೂಡ ಶುರುವಾಯಿತು. ಆದರೆ ಬೇರೆ ಬೇರೆ ಕಾರಣಕ್ಕೆ ಕೆಲವು ತೊಂದರೆಗಳು ಕಾಣ್ತಾ ಇದೆ. ಆ ದೃಷ್ಟಿಯಿಂದ ಮೊನ್ನೆ ನಮ್ಮ ಕೇಂದ್ರದ ವಿಮಾನಯಾನ ಸಚಿವರನ್ನ ಭೇಟಿ ಮಾಡಿ ಪಾರ್ಲಿಮೆಂಟಲ್ಲಿ ಈಗೇನು ಶಿವಮೊಗ್ಗ ಮತ್ತೆ ಬೆಂಗಳೂರು ಇಂಡಿಗೋ ಏನಿತ್ತು ನಿಂತು ಹೋಗಿದೆ, ಟೆಂಪ್ರವರಿಯಾಗಿ ನಿಲ್ಲಿಸಿದ್ದೀನಿ ಅಂತ ಹೇಳ್ತಾರೆ ಇಂಡಿಗೋ ಅವರು. ಆದರೆ ಮತ್ತೆ ಅವ್ರನ್ನ ಅಪ್ರೋಚ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ಅದೊಂದು ಕಡೆಗೆ. ಆದರೆ ಅಷ್ಟರೊಳಗೆ ನಮ್ಮ ಸ್ಟಾರ್ ಏರ್ಲೈನ್ಸ್ ಜೊತೆಗೆ ಮಾತಾಡಿಕೊಂಡು ಅವ್ರಿಗೆ ಮುಂದೆ ಬಂದಿದ್ದಾರೆ. ಅಕ್ಟೋಬರ್ 15ರಿಂದ ಆಪರೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಲೈಸೆನ್ಸ್ಗೋಸ್ಕರ DGCAಗೆ ಫೈಲ್ ಮೂವ್ ಆಗಿದೆ. ಸೊ DGCAಗೆ ಹೇಳಿ ಬೇಗ ಅದನ್ನು ಅಪ್ರೂವ್ ಕೊಡಿಸಿ ಅಂತ ಹೇಳಿ ಒಂದು ಬೇಡಿಕೆಯನ್ನು ಮುಂದಿಟ್ಟಿದ್ದೀನಿ. ಇದು ಒಂದು. ಎರಡನೇದು, ನಾಳೆ ನವೆಂಬರ್ಗೆ ಈಗ ಆಲ್ರೆಡಿ ಸ್ಪೈಸ್ ಜೆಟ್ಟು ಹೈದರಾಬಾದ್, ಶಿವಮೊಗ್ಗ, ಗೋವಾ, ತಿರುಪತಿ ಆಪರೇಟ್ ಆಗ್ತದೆ. ನಾಳೆ ನವೆಂಬರ್ಗೆ ಅದ್ರ 3 ವರ್ಷ ಅವಧಿ ಮುಗಿತಾ ಇದೆ. ಸೊ ಅದನ್ನು ಇನ್ನು ಮುಂದಿನ ಒಂದು ಅವಧಿಗೆ ಎಕ್ಸ್ಟೆಂಡ್ ಮಾಡಿಕೊಡಿ ಅಂತೇಳಿ ಅದೊಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದೀನಿ. ಅದಕ್ಕೆ ನಮ್ಮ ಸರ್ಕಾರ ಎಕ್ಸ್ಟೆಂಡ್ ಮಾಡೋಕ್ಕೆ ರೆಡಿ ಇದೆ. ಆದರೆ ಅವ್ರ ಏರ್ಲೈನ್ಸ್ ಅವ್ರು ಮುಂದೆ ಬರಬೇಕು, ರಿನ್ಯೂವಲ್ ಮಾಡ್ಕೊಳಕ್ಕೆ. ಅವ್ರು ಅಪ್ಲಿಕೇಶನ್ ಹಾಕಿದ್ರೆ ನಾವು ಮಾಡ್ಬೋದು, ಅವ್ರು ಇನ್ನೂ ಹಾಕಿಲ್ಲ. ಸೊ ಅವ್ರನ್ನ ವಿಶ್ವಾಸ ತೆಗೆದುಕೊಂಡು ಅವ್ರಿಗೆ ಹಾಕಿಸಿ ಮತ್ತು ರಿನ್ಯೂವಲ್ ಮಾಡಬೇಕಂತ ಪ್ರಯತ್ನ ಮಾಡಿದ್ವಿ. ಎರಡನೇದು. ಮೂರನೇದು, ನೈಟ್ ಲ್ಯಾಂಡಿಂಗ್ ಸಿವಿಲ್ ವರ್ಕ್ ಆಗಿದೆ. ಈಗ ಟವರ್ಗಳ ಇನ್ಸ್ಟಾಲೇಷನ್ ಆಗಬೇಕಾಗಿದೆ, ಅದು ಕೂಡ ಕೇಂದ್ರದಿಂದ ಬಂದು ಮಾಡಬೇಕಾಗತ್ತೆ. ಸೊ ಆ ಟೀಮನ್ನು ಬೇಗ ಕಳಿಸ್ಕೊಡಿ ಅಂತೇಳಿ ಅದನ್ನು ಕೂಡ ಕ್ಲಿಯರ್ ಮಾಡಿದ್ದೇನೆ. ಸೊ ಒಂದು ಮತ್ತೆ ನಮ್ಮ ಶಿವಮೊಗ್ಗಕ್ಕೆ ಸ್ವಲ್ಪ ನಿರಾಸೆ ಆಗಿತ್ತು, ಏನಪ್ಪ ಅಂತೇಳಿ ವಿಶ್ವಾಸ ಬಂದಿದೆ. ಮತ್ತೆ ಅದಕ್ಕೆ ಏನೇನು ಫ್ಲೈಟ್ಸ್ಗಳನ್ನು ತರಬೇಕು, ಫುಲ್ಫಿಲ್ ಮಾಡಬೇಕು, ಅದಕ್ಕೆ ಗಮನವನ್ನು ಕೊಡ್ತಾ ಇದ್ದೀವಿ. ಮತ್ತು ಇನ್ನೊಂದು, ನಮ್ಮ ಶಿವಮೊಗ್ಗದ ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ನೊಂದು ಕಿರೀಟ ಅಂದರೆ ನಮ್ಮ ಕೋಟೆನಗೂರು ಕೋಚಿಂಗ್ ಡಿಪೋ. ಅದು ಕೂಡ ಮಧ್ಯದಲ್ಲಿ ಕೆಲವು ಹರ್ಡಲ್ ಸಿಕ್ತು. ಆಫ್ಟರ್ ಇಂಡಿಪೆಂಡೆನ್ಸ್ ಏನು ಅಲ್ಲಿ ರೈಲ್ವೆ ಹಳಿಯನ್ನು ಹಾಕಿದ್ರು, ಅದು ಕಾಂಪನ್ಸೇಷನ್ ಕೊಟ್ಟಿಲ್ಲ ಅಂತ ರೈತರು. ಹಾಗಾಗಿ ಈ ಪ್ರಾಜೆಕ್ಟ್ಗೂ ಕೆಲವು ಡಿಲೇ ಆಗ್ತಾ ಇತ್ತು. ಹಾಗಾಗಿ ಅವತ್ತು ಹೋದಂಥ ಹಳೆ ಆ ರೈಲ್ವೆ ಹಳಿಗೂ ಕೂಡ ಕಾಂಪನ್ಸೇಷನ್ ಕೊಡೋಕ್ಕೆ ಫೈಲನ್ನು ಮೂವ್ ಮಾಡಿಸಿ ಇವತ್ತು ಅವರಿಗೆ ಹಣವನ್ನು ಕೊಡುವಂಥ ದಿಕ್ಕಿನಲ್ಲಿ ಪ್ರಯತ್ನಗಳು ಆಗ್ತಾ ಇದೆ. 100% ಹಣ ತಲುಪುತ್ತವರಿಗೆ. ಆದರೆ ಹಣ ಬರೋರಿಗೂ ಕೂಡ ಕೆಲಸ ಮಾಡ್ಲಿಕ್ಕೆ ಬಿಡಲ್ಲ ಅನ್ನೋದು ಕೆಲವು ರೈತರುಗಳ ಒಂದು ಇತ್ತು. ಅವರು ವಿಶ್ವಾಸ ಕಳಿಸುವಂಥ ಕೆಲಸನೂ ಆಗಿದೆ. ಸೊ ಕೆಲಸ 90% ಫುಲ್ಫಿಲ್ ಆಗಿದೆ, ಇನ್ನು 10% ಬಾಕಿ ಇದೆ. ಅದನ್ನು ಬೇಗ ಇನಾಗ್ರೇಷನ್ ಏನು ಮಾಡಬೇಕು ಅದಕ್ಕೆ ಫಾಲೋಅಪ್ ಅನ್ನು ಕೂಡ ಮಾಡ್ತಾ ಇದ್ದೀನಿ.